ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹೇಶ್ ರಾಜ್ ಆ್ಯಂಡ್ ಸಿದ್ಧಾರ್ಥ್. ಸೊ ಮೇಲ್ಗಡೆ ನಂಬರ್ ಮಹೇಶ್ ರಾಜ್, ಕೆಳಗಡೆ ನಂಬರ್ ಸಿದ್ಧಾರ್ಥ್. ಸೊ ಒಂದು ಒಳ್ಳೆಯ ಪ್ರಾಪರ್ಟಿ, 2 ಎಕರೆ, ತುಂಬ ಚೆನ್ನಾಗಿದೆ. ತಾರ್ ರೋಡಿಂದ ಜಸ್ಟು ಒಂದು 30-40-50 ಮೀಟ್ರ್ ಅಷ್ಟೇ. ನೀವೇನು ನೋಡ್ತಾ ಇದ್ದೀರ, ಲ್ಯಾಂಡು 2 ಎಕರೆ, ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಡಾಕ್ಯುಮೆಂಟು, ರೆಡ್ಡು ಸಾಯಲ್ಲು, ಸುತ್ತಲೂ ಫೆನ್ಸು. ಲ್ಯಾಂಡ್ ಮಾತ್ರ ತುಂಬ ಚೆನ್ನಾಗಿದೆ ರೀ. ನೀವೇನು ತೋರಿಸ್ತೀನಿ, ದಯವಿಟ್ಟು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾಕೆ ಗೊತ್ತಾ, ನಾನು ಎಷ್ಟು ಹೇಳ್ತೀನಿ ರೈಟು, ಏನಿದೆ ಲ್ಯಾಂಡಲ್ಲಿ, ಯಾವ ಊರು, ಯಾವ ತಾಲೂಕು, ಯಾವ ಡಿಸ್ಟಿಕ್ಕು, ಎಲ್ಲಿ ಬರುತ್ತೆ ಅನ್ನೋದೇ ನಿಮ್ಗೆ ಗೊತ್ತಾಗಲ್ಲ. ಫೋನ್ ಮಾಡಿ ಪದೇ ಪದೇ ಕೇಳ್ತೀರ, ನಿಮಗೂ ಪಾಪ ಟೈಮ್ ವೇಸ್ಟು, ನನಗೂ ಟೈಮ್ ವೇಸ್ಟು. ಸೊ ಅದಕ್ಕೆ ವಿಡಿಯೋ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಈ ಲ್ಯಾಂಡ್ ತುಂಬ ಚೆನ್ನಾಗಿದೆ. 2 ಎಕರೆ, ಕರೆಕ್ಟಾಗಿ 2 ಎಕರೆ ಬರುತ್ತೆ ಇದು. ಸುತ್ತಲೂ ಫೆನ್ಸು, ಜನರಲ್ ಪ್ರಾಪರ್ಟಿ, ಓಕೆನಾ. ತುಂಬ ಜನರಲ್ ಪ್ರಾಪರ್ಟಿ, ಲಿಂಗಾಯತರ ಜಮೀನು. ಫೆನ್ಸ್ ಹಾಕಿದ್ದಾರೆ, ರೆಡ್ ಸಾಯಿಲ್ಲು, ಒಂದು ಬೋರ್ವೆಲ್ ಇದೆ, ಪಕ್ಕದಲ್ಲಿ TC ಇದೆ, ಒಂದು ಗೇಟ್ ಹಾಕಿದ್ದಾರೆ. ಮಾಮೂಲಿ ಈ ಥರ ನೀವು ನೋಡ್ತಿರಲ್ಲ, ಈ ಥರ ತುಂಬ ಚೆನ್ನಾಗಿದೆ ನೋಡಿ. ನೀವೇ ನೋಡ್ತಿದ್ರಲ್ಲ, ಇದೇ ಥರ ರೆಡ್ ಮಣ್ಣು, ಓಕೆನಾ. ಸುತ್ತಲೂ ಫೆನ್ಸು, ಒಂದು ಬೋರ್ವೆಲ್ ಇದೆ, ಮೋಟ್ರ್ ಬಿಟ್ಟಿಲ್ಲ, ನೀರು ಬರ್ತಿದೆ. ಅಕ್ಕಪಕ್ಕ ಮನೆಯೂ ಇದೆ, ಅಲ್ಲಿ ಕಾಣ್ತಿದೆ, ತೋರಿಸ್ನಲ್ಲ ಇವಾಗ ಮನೆ. ನಿಯರ್ ಬೈ ಮನೆಯೂ ಇದೆ. ಲ್ಯಾಂಡ್ ತುಂಬ ಚೆನ್ನಾಗಿದೆ, ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ. ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಮೈ ಹಂಬಲ್ ರಿಕ್ವೆಸ್ಟ್, ನನ್ನ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಹಾಕಿ. ಏನಾದರೂ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಕೊಡ್ತೀನಿ. ಮತ್ತು ಇನ್ನೊಂದು, ವೀಡಿಯೋ ಸ್ಕಿಪ್ ಮಾಡ್ತಾ ಹೋದರೆ ನಿಮಗೇನೂ ಅರ್ಥ ಆಗೋಲ್ಲ. ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ನಿಮಗೂ ಟೈಮ್ ವೇಸ್ಟು, ನನಗೂ ಟೈಮ್ ವೇಸ್ಟು. ಫೋನ್ ಮಾಡಿ ಎಲ್ಲಿ ಬರುತ್ತೆ ಏನು ಅಂತಲೂ ಹೇಳೋದು ತಪ್ಪುತ್ತೆ. ಹಾಗಾಗಿ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಬೇಡಿ. ನಿಮ್ಮದು ಯಾವುದಾದ್ರು ಪ್ರಾಪರ್ಟಿ, ಒನ್ ಪ್ರಾಪರ್ಟಿ, ಕರ್ನಾಟಕದಲ್ಲಿ ಯಾವುದೇ ಪ್ರಾಪರ್ಟಿ ಎಲ್ಲೇ ಇರಲಿ, ಕಮರ್ಷಿಯಲ್ ಆಗಿರ್ಬೋದು ಅಥವಾ ರೆಸಿಡೆನ್ಷಿಯಲ್ ಆಗಿರ್ಬೋದು, ಮೈಸೂರು, ಬ್ಯಾಂಗ್ಳೂರಲ್ಲಿ ಸೈಟು, ಮನೆ ಯಾವುದಾದ್ರು ಇದ್ದರೆ ಕೊಡಿ. ವಿತಿನ್ 15 ಡೇಸಲ್ಲಿ ನಾನು ನಿಮ್ಮದು ಡೀಲ್ ಕ್ಲೋಸ್ ಮಾಡಿಕೊಡ್ತೀನಿ. ಯಾಕೆಂದರೆ ನನ್ನ ಹತ್ರ ರಿಕ್ವೈರ್ಮೆಂಟ್ ಕ್ಲೈಂಟ್ಗಳು ತುಂಬ ಜನ ಇದ್ದಾರೆ, ನನ್ನ ಹತ್ರ ಸಿಕ್ಕಾಪಟ್ಟೆ ಕ್ಲೈಂಟ್ಗಳಿದ್ದಾರೆ. ಹಾಗಾಗಿ ನಿಮ್ಮ ಪ್ರಾಪರ್ಟಿ ಕೊಟ್ಟರೆ ನಾನು ಸೇಲ್ ಮಾಡಿಸ್ಕೊಡ್ತೀನಿ ವಿತಿನ್ 15 ಡೇಸ್ ಒಳಗಡೆ. ನಿಮ್ಮದು ಯಾವ್ದಾದ್ರು ಕಮರ್ಷಿಯಲ್ ಸೈಟು, ಕಮರ್ಷಿಯಲ್ ಬಿಲ್ಡಿಂಗು, ರೆಸಿಡೆನ್ಷಿಯಲ್ ಲ್ಯಾಂಡು, ಅಗ್ರಿಕಲ್ಚರ್ ಲ್ಯಾಂಡು, ಆಲ್ ಓವರ್ ಕರ್ನಾಟಕ ಎಲ್ಲ ಇದ್ರೂ ಕೊಡಿ. ಫಸ್ಟ್ ಪ್ರಿಫರೆನ್ಸ್ ಮೈಸೂರು, ಬ್ಯಾಂಗ್ಳೂರು ಸೈಟು ಅಥವಾ ಲ್ಯಾಂಡು. ಫಸ್ಟ್ ಆಫ್ ಆಲ್ ಮೈಸೂರು, ಬೆಂಗಳೂರು ಲ್ಯಾಂಡು ಅಥವಾ ಸೈಟ್ ಇದ್ದರೆ ಕೊಡಿ, ಇಮ್ಮಿಡಿಯೇಟಾಗಿ ಸೇಲ್ ಮಾಡಿಸ್ಕೊಡ್ತೀನಿ. ನನಗೆ ರಿಕ್ವೈರ್ಮೆಂಟ್ ತುಂಬ ಇದೆ. ಅದರ್ವೈಸ್ ಒಂದು ಸೆಕೆಂಡ್ ಕಾಲ್ ಬರ್ತಾಯಿದೆ. ಸೊ ನಿಮ್ದು ಯಾವ್ದಾದ್ರು ಇದ್ದರೆ ಪ್ರಾಪರ್ಟಿ ನನಗೆ ಕಾಂಟ್ಯಾಕ್ಟ್ ಮಾಡಿ. ಮೇಲ್ಗಡೆ ನಂಬರ್ ಮಹೇಶ್ ರಾಜ್, ಕೆಳಗಡೆ ನಂಬರ್ ಸಿದ್ಧಾರ್ಥ್. ಮೈಸೂರು, ಬ್ಯಾಂಗ್ಳೂರಲ್ಲಿ ಸೈಟು ಒನ್ ಇದ್ದರೂ ಕೊಡಿ, ನಾನು ಮಾಡಿಸ್ಕೊಡ್ತೀನಿ. ಯಾಕೆ ರಿಕ್ವೈರ್ಮೆಂಟ್ ಲೈಟ್ ತುಂಬ ಇದೆ. ಹೊಸ್ದಾಗಿ ಯಾರು ನೋಡ್ತಾ ಇದ್ದಾರೆ, ಮೈ ಹಂಬಲ್ ರಿಕ್ವೆಸ್ಟ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಈ ವಿಡಿಯೋ ಬಗ್ಗೆ ಕಂಟಿನ್ಯೂ ಮಾಡೋಣ. ಇದು 2 ಎಕರೆ ಲಿಂಗಾಯತರು, ಅಪ್ಪಟ ಲಿಂಗಾಯತರು ಜಮೀನು, ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಡಾಕ್ಯುಮೆಂಟ್, ಫುಲ್ಲು ಕ್ಲಿಯರ್ ಆಗಿದೆ. ಮತ್ತೆ ಕೇಳಬೇಡಿ, ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ. ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಪೂರ್ತಿ ಎಲ್ಲಿ ಬರುತ್ತೆ ಲ್ಯಾಂಡು ಅಂತಲೇ ಹೇಳ್ಕೊಡ್ತೀನಿ. ಯಾವ ಡಿಸ್ಟಿಕ್ಕು, ಯಾವ ತಾಲೂಕು, ಯಾವ ವಿಲೇಜು, ಯಾವ ಹೋಬ್ಳಿ ಎಲ್ಲ ಹೇಳ್ಬಿಡ್ತೀನಿ. ಅದಕ್ಕೇ ವಿಡಿಯೋ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿ. ನೋಡಿ, ಇದೆ ತಾರ್ ರೋಡು. ಈ ತಾರ್ ರೋಡಿಂದ ಒಳಗಡೆ ಜಸ್ಟು ಒಂದು 30 ಮೀಟ್ರು ಆಗಲ್ಲ. ಅಲ್ಲಿ ಕಾಣುತ್ತಲ್ಲ ಅಲ್ಲಿ ಹೋಯ್ತಲ್ಲಿ, ಅದೇ ಲ್ಯಾಂಡು ನೋಡಿ. ಅಲ್ಲಿ ಜನ ಹೋಯ್ತಿರಲ್ಲ, ಅದೇ ಲ್ಯಾಂಡು. ರೆಡ್ ಸಾಯಿಲ್ಲು, 2 ಎಕರೆ ಬೌಂಡ್ರಿ, ಮತ್ತು ಇನ್ನು ಸುತ್ತಲೂ ಫೆನ್ಸು, ಜನರಲ್ ಪ್ರಾಪರ್ಟಿ. ಇದು ಬಂದು ಲ್ಯಾಂಡು ಚಾಮರಾಜನಗರ ಡಿಸ್ಟಿಕ್, ಗುಂಡ್ಲುಪೇಟೆ ತಾಲೂಕು, ತೆರಕನಂಬಿ ಹೋಬಳಿ. ಮತ್ತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಚಾಮರಾಜನಗರ ಡಿಸ್ಟಿಕ್ಕು, ಗುಂಡ್ಲುಪೇಟೆ ತಾಲೂಕು, ತೆರಕನಂಬಿ ಹೋಬಳಿ, ಕೆಲ್ಸೂರು ವಿಲೇಜ್ ಅಂತ ಹೆಸರು. ಈ ವಿಲೇಜ್ ಹೆಸರು ಕೆಲ್ಸೂರು ವಿಲೇಜ್. ಗುಂಡ್ಲುಪೇಟೆಯಿಂದ 10 ಕಿಲೋಮೀಟರು, ಮೈಸೂರಿಂದ 70 ಕಿಲೋಮೀಟ್ರು, ಬ್ಯಾಂಗ್ಳೂರಿಂದ 200 ಕಿಲೋಮೀಟರ್ಸು. ಓಕೆನಾ, ಅರ್ಥ ಆಯ್ತಾ? ಚಾಮರಾಜನಗರ ಡಿಸ್ಟಿಕ್ಕು, ಗುಂಡ್ಲುಪೇಟೆ ತಾಲೂಕು, ತೆರಕನಂಬಿ ಹೋಬಳಿ, ಕೆಲ್ಸೂರು ವಿಲೇಜು. ಎಲ್ಲಿ ಬರುತ್ತೆ ಅಂದರೆ ಇದು ಗುಂಡ್ಲುಪೇಟೆ ಟು ಚಾಮರಾಜನಗರ ಹೈವೇ ಬರುತ್ತಲ್ಲ, ಹೈವೇಯಿಂದ ಒಳಗಡೆ ಹೋಗಬೇಕು. ಗುಂಡ್ಲುಪೇಟೆಯಿಂದ ಚಾಮರಾಜನಗರ ಟು ಹೈವೇಯಿಂದ ಒಳಗಡೆ ಹೋಗಬೇಕು. ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಬೇಡಿ. ಫೋನ್ ಮಾಡಿ ತುಂಬ ಜನ ಕೇಳ್ತಾರೆ ಇಷ್ಟು ಕಮ್ಮಿಗೆ ಲ್ಯಾಂಡು ಅಂತ. ಹಾಗಾಗಿ ಪೂರ್ತಿ ಮಾಹಿತಿ ಕೊಡ್ತೀನಿ.
ಇದು 2 ಎಕರೆ ಬೌಂಡ್ರಿ, ರೆಡ್ಡು ಸಾಯಿಲ್ಲು ನೋಡಿ, ನೀವೇನು ನೋಡ್ತಾ ಇದ್ದೀರಾ. ರೆಡ್ ಕೆಂಪು ಮಣ್ಣು, ಸುತ್ತಲೂ ಫೆನ್ಸು, ಗೇಟ್ ಹಾಕ್ಸ್ಕೊಡ್ತಾರೆ. ಅಲ್ಲಿ ದೂರದಲ್ಲಿ ಮನೆ ಕಾಣ್ತಿದೆ ನೋಡಿ, ಅಲ್ಲಿ ಮನೆಯೂ ಇದೆ ನಿಮಗೆ. ಅಂದರೆ ಬೇರೆ ಅಕ್ಕಪಕ್ಕ ವಾಸ ಇರೋಕ್ಕೂ ಏನೋ ಫಾರ್ಮ್ ಹೌಸ್ ಮಾಡೋಕ್ಕೂ ಒಳ್ಳೆಯ ಜಾಗ, ಅಗ್ರಿಕಲ್ಚರ್ ಮಾಡೋಕ್ಕೆ ಒಳ್ಳೆಯ ಜಾಗ ನೋಡಿ. ಸುತ್ತಲೂ ಫೆನ್ಸು, ರೆಡ್ ಸಾಯಿಲ್ಲು ನೋಡಿ. ಈ ಥರ ತಾರೋಡಿಂದ ಜಸ್ಟ್ ನಿಮಗೆ ಒಳಗಡೆ ಹೋಗ್ಬೇಕಷ್ಟೆ. ಅದು ಮಧ್ಯೆ ಬಾಳೆ ಹಾಕ್ಕೊಂಡಿದ್ದಾರೆ ಅವರು, ಅದು ಬಿಡಿ, ಸಪ್ರೇಟ್. ಅದು ಬಾಳೆ ಹಾಕಿರೋ ಸಪ್ರೇಟು. ಇದು ಬಾಳೆ ಹಾಕಿದ್ದು ಯಾವಾಗ ಅಂದರೆ ಒಂದು 2 ಮಂತ್ 3 ಮಂತ್ಸ್ ಬ್ಯಾಕ್ ಬಾಳೆ ಹಾಕಿರೋದು, ಓಕೆನಾ. ಇದು ಹಿಂಗೆ ಕಾಣುತ್ತೆ, ರೆಡ್ ಮಣ್ಣು. ಆ್ಯಕ್ಚುಲಿ ಈ ಥರ ಮಣ್ಣು ಹಿಂಗೆ ಕಾಣುತ್ತೆ, ರೆಡ್ ಮಣ್ಣು. ಕನ್ಫ್ಯೂಸ್ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ. ರೆಡ್ ಮಣ್ಣು. ಇದು ಒಂದು 5-6 ತಿಂಗಳ ಹಿಂದೆ ಫೋಟೋ ಇದು, ಈ ವಿಡಿಯೋ. ನನಗೆ ಈಗ ವಿಡಿಯೋ ಮಾಡಿದ್ನಲ್ಲ ರೋಡಿಂದ, ಅದು ಪರ್ಟಿಕ್ಯುಲರ್ ವಿಡಿಯೋ. ಚೆನ್ನಾಗಿ ಉಳುಮೆ ಮಾಡಿ, ಹೆಂಗೋ ಇತ್ತು ಜಮೀನು, ಚೆನ್ನಾಗಿ ಉಳುಮೆ ಮಾಡಿ ಅದನ್ನು ಹಿಂಗೆ ಮಾಡ್ಕೊಂಡಿದ್ದಾರೆ. 2 ಎಕರೆ ಬರುತ್ತೆ. 2 ಎಕರೆ ಕರೆಕ್ಟಾಗಿ ಬೌಂಡ್ರಿ, ತಾರೋಡ್ ಅಪ್ರೋಚು. ನಿಮ್ಗೆ 2 ಕಡೆ ರೋಡು ಇದೆ, ನಿಮಗೆ 2 ಕಡೆ ರೋಡು ಇದೆ. ಆ ಕಡೆ ರೋಡ್ ಇದೆ, ಈ ಕಡೆ ರೋಡು ಇದೆ. ತುಂಬ ಚೆನ್ನಾಗಿದೆ ಲ್ಯಾಂಡು, ಜನರಲ್ ಪ್ರಾಪರ್ಟಿ. ತಾರೋಡಿಂದ ನೋಡಿ ಹೆಂಗಿದೆ ಕೆಂಪು ಮಣ್ಣು, ತುಂಬ ಚೆನ್ನಾಗಿದೆ ಮಣ್ಣು, ಕೆಂಪು ಮಣ್ಣು. ಲಿಂಗಾಯತರು, ಅಪ್ಪಾಡ ಲಿಂಗಾಯತರು, ಕ್ಲಿಯರ್ ಡಾಕ್ಯುಮೆಂಟು, ಫೆನ್ಸು, ಸುತ್ತಲೂ ಫೆನ್ಸ್ ಹಾಕವ್ರೆ. ತಾರೋಡಿಂದ ಜಸ್ಟ್ 50 ಮೀಟ್ರ್ ಅಷ್ಟೇ. ಲ್ಯಾಂಡ್ ಮಾತ್ರ ತುಂಬ ಚೆನ್ನಾಗಿದೆ. ಲಿಂಗಾಯತರ ಜಮೀನು, ಪದೇ ಹೇಳ್ತೀವಿ, ಲಿಂಗಾಯತರ ಜಮೀನು. 1 ಎಕರೆಗೆ ನಿಮಗೆ ಟೋಟಲ್ ಅಮೌಂಟು ಬಂದು 75 ಲಕ್ಷ. 2 ಎಕರೆಯಿಂದ 75 ಲಕ್ಷ. ಇದೇ ತಾರೋಡ್ ಪಾಯಿಂಟು, ಇದೇ ಎಂಟ್ರೆನ್ಸು. ಅಲ್ಲಿ ಹೋಗ್ತಲ್ಲ ಅದೇ ಫೆನ್ಸ್ ಕಾಣ್ತಿದ್ದಲ್ಲ, ಅದೇನೇ ಜಮೀನು. 2 ಎಕರೆಯಿಂದ 70 ಲಕ್ಷ, ಟೋಟಲ್ 75 ಲಕ್ಷ, ಸಾರಿ. 2 ಎಕರೆಯಿಂದ 75 ಲಕ್ಷ. ತಾರೋಡ್ ಪಾಯಿಂಟ್ ಒಂದು 30-40 ಮೀಟ್ರ್ ಅಷ್ಟೇ. 2 ಎಕರೆಯಿಂದ 75 ಲಕ್ಷ. ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಡಿಸ್ಟಿಕ್ಕು, ತೆರಕನಂಬಿ ಹೋಬಳಿ, ಕೆಲ್ಸೂರು ವಿಲೇಜ್, ತೆರಕನಂಬಿ ಹೋಬಳಿ, ಗುಂಡ್ಲುಪೇಟೆ ತಾಲೂಕು, ಓಕೆನಾ. ಗುಂಡ್ಲುಪೇಟೆ ಟು ಚಾಮರಾಜನಗರ ಹೈವೇಯಿಂದ ಒಳಗಡೆ ಬರುತ್ತೆ. ಗುಂಡ್ಲುಪೇಟೆಯಿಂದ 10 ಕಿಲೋಮೀಟ್ರ್ ಆಗುತ್ತೆ. ಜನರಲ್ ಪ್ರಾಪರ್ಟಿ ಇದೆ, ಕ್ಲಿಯರ್ ಡಾಕ್ಯುಮೆಂಟ್ ಇದೆ, ಡಾಕ್ಯುಮೆಂಟ್ ರೆಡಿ ಇದೆ, ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ಸುತ್ತಲೂ ಫೆನ್ಸ್ ಇದೆ, ಒಂದು ಬೋರ್ ಇದೆ. ಬೋರ್ಗೆ ಮೋಟ್ರ್ ಬಿಟ್ಟಿಲ್ಲ ಅಷ್ಟೇ, ಓಕೆನಾ. ನೀರಿಗೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೀರು ಅಕ್ಕಪಕ್ಕ ತುಂಬ ಚೆನ್ನಾಗಿದೆ. ಯಾಕೆಂದರೆ ಗುಂಡ್ಲುಪೇಟೆ ತಾಲೂಕಲ್ಲಿ ಎಲ್ಲ ಕೆರೆಗಳಿಗೂ ನೀರು ಬಿಟ್ಟಿದ್ದಾರೆ, ಹಾಗಾಗಿ ನೀರಿಗೇನು ಪ್ರಾಬ್ಲಮ್ ಇಲ್ಲ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಯಾರೋ ಇಂಟ್ರೆಸ್ಟ್ ಇದ್ದರೆ ಮೇಲ್ಗಡೆ ನಂಬರು ಮಹೇಶ್ ರಾಜ್, ಕೆಳಗಡೆ ನಂಬರು ಸಿದ್ಧಾರ್ಥ್, ಕಾಂಟ್ಯಾಕ್ಟ್ ಮಾಡಿ, ಓಕೆನಾ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ತಗೋತಿರೋ ಬಿಡ್ತಿರೋ ಲ್ಯಾಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ ಪ್ಲೀಸ್. ಕಾಮೆಂಟ್ ಹಾಕಿ ಏನೇ ಇದ್ರೂ. ಕೆಂಪು ಮಣ್ಣು ತುಂಬ ಚೆನ್ನಾಗಿದೆ, ಮಣ್ಣು ಮಾತ್ರ ಕೆಂಪು, ರೆಡ್ಡು ಸಾಯಿಲ್ಲು. ಒಂದು ಬೋರ್ ಇದೆ, ಜನರಲ್ ಪ್ರಾಪರ್ಟಿ. ಹೇಳಿದ್ನಲ್ಲ, ಮೈಸೂರಿಗೆ 75 ಕಿಲೋಮೀಟ್ರು, ಮತ್ತು ಬ್ಯಾಂಗ್ಳೂರಿಗೆ 200 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಇದು ಬಂದು ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತಾರೆ. ಗುಂಡ್ಲುಪೇಟೆ ಎಲ್ಲಿದೆ ಅಂತಲೇ ಗೊತ್ತಿಲ್ಲ, ಎಲ್ಲಿ ಗುಂಡ್ಲುಪೇಟೆ ಅಂತ ಕೇಳ್ತಾರೆ. ಊಟಿ ರೋಡ್, ಮೈಸೂರು ಟು ಊಟಿ ರೋಡ್ ಗುಂಡ್ಲುಪೇಟೆ ಮಧ್ಯದಲ್ಲಿ ಬರುತ್ತೆ. ಮೈಸೂರು ಟು ಊಟಿ ರೋಡ್ ಗುಂಡ್ಲುಪೇಟೆ ಅಲ್ಲಿ ಬರುತ್ತೆ. ವಿಲೇಜ್ ಅಂದರೆ ತಾಲೂಕು, ಇದು ಗುಂಡ್ಲುಪೇಟೆ ತಾಲೂಕು, ಓಕೆನಾ. ನೋಡಿ ತುಂಬ ಚೆನ್ನಾಗಿದೆ ಲ್ಯಾಂಡು. ಕಾರು ಗೀರು ಎಲ್ಲ ಹೋಗುತ್ತೆ, ಲಾರಿ ಕಾರು ಎಲ್ಲ ಹೋಗುತ್ತೆ ರೋಡಲ್ಲಿ. ರೆಡ್ಡು ಸಾಯಿಲ್ಲು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮೇಲ್ಗಡೆ ನಂಬರ್ ಮಹೇಶ್ ರಾಜ್, ಕೆಳಗಡೆ ನಂಬರ್ ಸಿದ್ಧಾರ್ಥ್. ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.